ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿಯಿಂದ ಪ್ರತಿ ವರ್ಷ ಆಚರಿಸಿಕೊಂಡು ಬರುತ್ತಿರುವ ಅಬ್ಬಕ್ಕ ಉತ್ಸವ 2025-26 ಈ ಬಾರಿ ತೊಕ್ಕೋಟು ಒಳಪೇಟೆಯ ಅಂಬೇಡ್ಕರ್ ಮೈದಾನದಲ್ಲಿ ನಡೆಯಲಿದೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಅಧ್ಯಕ್ಷರಾದ ದಿನಕರ ಉಳ್ಳಾಲ್ ಮಾಹಿತಿ ನೀಡಿದರು. ಎಲ್ಲ ಮಾಧ್ಯಮದವರಿಗೆ ನಾನು ವಿಶೇಷವಾಗಿ ಅಬ್ಬಕ್ಕ ಸಮಿತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಲಿಬನವರಿದ್ದಾರೆ, ಗೌರವ ಅಧ್ಯಕ್ಷರಾದ, ಅದೇ ರೀತಿಯಲ್ಲಿ ಖಜಾಂಚಿಯವರಾದ ಆನಂದ ಸಿಗಳಿದ್ದಾರೆ, ಅದೇ ರೀತಿಯಲ್ಲಿ ನಮ್ಮಲ್ಲಿ ರತ್ನಾವತಿ ಬೈಕಾಡಿ ಅವರು ಕಾರ್ಯದರ್ಶಿಯವರು ನಮ್ಮೊಟ್ಟಿಗಿದ್ದಾರೆ. ಈ ಅಬ್ಬಕ್ಕ ಪ್ರಶಸ್ತಿ ಇವತ್ತು ಆಯ್ಕೆ ಬಗ್ಗೆ ಜಯರಾಮ್ ಶೆಟ್ಟಿ ಅವರು ಇವತ್ತು ನಮ್ಮ ಆಯ್ಕೆಯನ್ನು ಪ್ರಶಸ್ತಿ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸಿದ್ದಾರೆ. ಹಬ್ಬಕ್ಕ ಕಾಲದಲ್ಲಿ ಭಾಷೆ ತುಳುವೇ ಇತ್ತು. ಯಾಕಂದರೆ ಇವಾಗ ತುಳು ನಾಡಿನ ರಾಣಿ ಅಂತೇಳಿ ನಾವು ಇದು ಮಾಡ್ತಾ ಇದ್ದೇವೆ. ಅವಳ ಭಾಷೆ ತುಳು ಆಗಿತ್ತು. ಜೈನರ ತುಳುವಲ್ಲಿ ಆಳುಪರ ಸಂದರ್ಭದಿಂದ ತುಳು ಭಾಷೆನೇ ಇತ್ತು. ಆದರೆ ಆ ಸಂದರ್ಭದಲ್ಲಿ ಕನ್ನಡ ಕೂಡ ಇತ್ತು, ಬ್ಯಾರಿ ಭಾಷೆ ಕೂಡ ಇತ್ತು, ಮಾಪಿಳ ಭಾಷೆ ಕೂಡ ಇತ್ತು, ಕೊಂಕಣಿ ಕೂಡ ಭಾಷೆ ಕೂಡ ಇತ್ತು. ಯಾಕಂದರೆ ಕ್ರಿಶ್ಚಿಯನ್ಸ್ ಸಹ ಇದ್ರು ಆ ಸಂದರ್ಭದಲ್ಲಿ. ವಾಸ್ಕೋಡಿಗಾಮ ಬಂದ ಸಂದರ್ಭದಲ್ಲಿ ಕೊಂಕಣಿಯಲ್ಲಿ ಸ್ವಲ್ಪ ಹೊತ್ತಿಗೆ ಈ ಕಡೆ ಬಂದಿದ್ರು. ಆ ಸಂದರ್ಭದಲ್ಲಿ ತುಳುವೇ ಆಗ ರಾಜ ತುಳುವೆ. ಹೌದು, ಜೈನರ ಆಳುಪರು ಇದ್ದರು ಮತ್ತು ಜೈನರದ್ದು ಭಾಷೆನೇ ತುಳು ಆಗಿತ್ತು. ಉತ್ಸವದ ಬಗ್ಗೆ ಯಾವುದು? ಹೌದು, 25,000 ರೂಪಾಯಿ. ನಾವು ಮೊದಲು ಸರ್ಕಾರದ ಅನುದಾನ ಬರುವವರೆಗೆ 50,000 ಕೊಡ್ತಾ ಇದ್ದೆವು. ಈಗ 25,000 ರೂಪಾಯಿ ನಾವು ಕೊಡ್ತಾ ಇದ್ದೇವೆ. ಇಬ್ಬರಿಗೂ ಸಹ 25,000 ಒಂದೇ ಲೆಕ್ಕದಲ್ಲಿ ಕೊಡ್ತಾ ಇದ್ದೇವೆ ನಾವು. ಮತ್ತು ಪ್ರಶಸ್ತಿ ಫಲಕ ಎಲ್ಲ ಇದೆ. ಆದ್ದರಿಂದ ಅದಕ್ಕೆ ಸ್ವಲ್ಪ ಮಹತ್ವ ಜಾಸ್ತಿ ಇದೆ. ಹಬ್ಬಕ್ಕೆ ಪ್ರಶಸ್ತಿ ಅಂತೇಳಿ ರಾಜ್ಯ ಮಟ್ಟದ ಪ್ರಶಸ್ತಿ ಇದನ್ನು ಕೊಡ್ತಾ ಇದ್ದೇವೆ. ತಾವೆಲ್ಲರೂ ಪ್ರಪ್ರಥಮವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ಹೆಚ್ಚಿನವರು ಪತ್ರಿಕೆ ಮೂಲಕ ಅಥವಾ ದೃಶ್ಯ ಮಾಧ್ಯಮದ ಮೂಲಕ ಇದನ್ನು ಪ್ರಚಾರ ಮಾಡಬೇಕು. ನಾವು ಮಂಗಳೂರಿಗೆ ಬಂದು ಪ್ರೆಸ್ ಕ್ಲಬ್ ಕರೀಲಿಕ್ಕೆ ಉದ್ದೇಶ ಏನಂತ ಹೇಳಿದರೆ, ದಕ್ಷಿಣ ಕನ್ನಡ ಜಿಲ್ಲೆ ಬಿಟ್ಟು ಕರ್ನಾಟಕದ ಎಲ್ಲ ಕಡೆ ಇದನ್ನು ಪ್ರಚಾರ ಮಾಡಬೇಕಂತೇಳೋ ವಿಚಾರದಲ್ಲಿ ನಾವು ಇಲ್ಲಿ ಬಂದಿದ್ದೇವೆ. ಅಂತಿಮವಾಗಿ ಆಗ್ತದೆ. ನಮ್ಮ ಪ್ರೋಟೋಕಾಲ್ ಪ್ರಕಾರ ನಾವು ಸಭಾಧ್ಯಕ್ಷರು ಬರ್ತಾರೆ, MP ಅವರು ಬರ್ತಾರೆ, ನಮ್ಮ ರಾಜೇಂದ್ರ ಕುಮಾರ್ ಅವರು ಇದ್ದಾರೆ, ಅದೇ ರೀತಿಯಲ್ಲಿ ಜೈನ ಕುಟುಂಬದವರು ಅವರೊಬ್ಬರು ಬರ್ತಾ ಇದ್ದಾರೆ. ಹಾಗೆ ಎಲ್ಲ ಪ್ರಥಮವಾಗಿ ಲೇಡೀಸ್ ಆಶಾ ಜ್ಯೋತಿ ರೈ ಕೂಡ ಇದ್ದಾರೆ ಅವರಲ್ಲಿ. ಆ ಸಂದರ್ಭದಲ್ಲಿ ಇಬ್ಬರು ಮಹಿಳೆಯರು ಮತ್ತು ಇಬ್ಬರು ಇದು ಒಂದೇ ದಿವಸದ ಕಾರ್ಯಕ್ರಮ, ಸಂಜೆ ಕಾರ್ಯಕ್ರಮದಲ್ಲಿ ನಾವು ಮಾಡ್ತಾ ಇದ್ದೇವೆ. ವಿಷಯ ಏನಂತ ಹೇಳಿದರೆ, 2022ರಲ್ಲಿ ಆ ಹಣ ಬಂದಿತ್ತು, 10 ಲಕ್ಷ ಹಬ್ಬಕ್ಕ ಉತ್ಸವಕ್ಕಂತೇಳಿ ಬಂದಿತ್ತು. ನಾವು ಹಲವಾರು ಸಲ ಅವರನ್ನು ಭೇಟಿ ಮಾಡಿಕೊಂಡು ಇದನ್ನು ಕೊಡಬೇಕಂತೇಳಿ ಸಭಾಧ್ಯಕ್ಷರನ್ನು ಕೂಡ ಸೇರಿ, ಆಗ MLA ಅವರು ಕೂಡ ಆಗಿದ್ದರು ಅವರು. ಆದರೂ ಜಿಲ್ಲಾಧಿಕಾರಿಯವರು ಕೊಡಲಿಕ್ಕೆ ಕೇಳಲಿಲ್ಲ. ಅವರೇ ಮಾಡ್ತೀವಿ ಅಂತೇಳಿ ಒಂದು ಸಲ ಹೇಳಿದರು, ಅವರು ಸಹ ಮಾಡಲಿಲ್ಲ. ನಾವು ಮಾಡ್ತೇವೆ ಅಂತ ಹೇಳಿದರೆ ನಮಗೂ ಕೊಡಲಿಲ್ಲ. ಈಗ ಸಹ ಅದೇ ಉಂಟು. ಅದು ಅವರು ಕೊಡದಿದ್ದರಿಂದ ಪುನೊಂದು ವರ್ಷಕ್ಕೆ ಅದು ಹಣ ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ. ಸರ್ಕಾರದಲ್ಲಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಡದಿದ್ದರೆ, ಒಂದು ಸಲ 10 ಲಕ್ಷ ಕೊಟ್ಟರು ನೀವು ಖರ್ಚು ಮಾಡದಿದ್ದರೆ ಪುನೊಂದು ಮರು ವರ್ಷಕ್ಕೆ ಕೊಡಲಿಕ್ಕೆ ಆಗೋದಿಲ್ಲ. ನಾವು ಕೊರೋನಾದ ನಂತರ ಕೇಳಿದ 10 ಲಕ್ಷ ಬಂದದ್ದು ಮಾತ್ರ ಅಷ್ಟವರಿಗೆ. ಅದರ ನಂತರ ಯಾವುದೇ ಹಣ ನಮಗೆ ಬರಲಿಲ್ಲ. ಈ ಸಮಸ್ಯೆಯನ್ನು ಮೊನ್ನೆ ಕೂಡ ನಾವು ಸಭಾಧ್ಯಕ್ಷರಿಗೆ ನಾವು ಭೇಟಿ ಮಾಡಿ ಹೇಳಿದ್ದೇವೆ. ಅದೇ ರೀತಿಯಲ್ಲಿ DC ಅವರಿಗೆ ಹೇಳಿದ್ದೇವೆ, ನೀವು ಇದನ್ನು ಹಿಂದೆ ಕಳಿಸಿ ಹಣ, ಇಲ್ಲದ್ರೆ ನಮ್ಗೆ ಕೊಡಿ, ಇಲ್ಲದ್ರೆ ನೀವೇ ಮಾಡಿ, ಯಾವುದನ್ನು ಹಣ ಇಟ್ಕೊಳ್ಬೇಡಿ ಅಂತ. ಯಾಕಂದರೆ ಸರ್ಕಾರದ ಮಟ್ಟದಲ್ಲಿ ಇದು ಹಣ ಖರ್ಚಾಗಿದ್ರೆ ಪುನಃ ಬರೋ ವರ್ಷಕ್ಕೆ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಸರಿಯಾಗಿ ಹೇಳಿದ್ದೇವೆ. ಮತ್ತೇನು ಅದು ಇಷ್ಟವಾಗಿ ಬಿಡುಗಡೆ ಆಗಲಿಲ್ಲ. ದಾನಿಗಳು ನಾವು ಹೆಚ್ಚಾಗಿ ಸಂಪರ್ಕ ಮಾಡಿಕೊಂಡು ನಾವು ಹಣ ಸಂಗ್ರಹ ಮಾಡ್ತಾಯಿದ್ದೇವೆ. ನಮಗೆ ಪ್ರೋತ್ಸಾಹ ಕೊಟ್ಟ ದಾನಿಗಳನ್ನು ಈ ಸಲ ನೆನಪಿಸ್ತಾ ಇದ್ದೇವೆ ನಾವು. ಸಮಸ್ಯೆ ಏನಂತ ಹೇಳಿದರೆ ಅದು ಏನು ಗೊತ್ತಿಲ್ಲ. ಯಾಕಂದರೆ 3 DC ಈಗ ನಾನು ನಿನ್ನೆ DC ಅವರಿಗೆ ಭೇಟಿ ಮಾಡುವಾಗ ಹೇಳಿದರು, ಮೊದಲನೇ DC ಅವರು ಕೊಡಲಿಲ್ಲ, ಈಗ ನನಗೆ ಹೇಗೆ ಬಿಡಲಿಕ್ಕೆ ಹೇಗಾಗ್ತದೆ ಅಂತೇಳಿ ಆ ರೀತಿಯಲ್ಲಿ ಒಂದು ಪ್ರಶ್ನೆಯನ್ನು ಹೇಳ್ತಾರೆ. ಕನ್ನಡ ಸಂಸ್ಥೆ ಇಲಾಖೆಯವರು ಹೇಳ್ತಾರೆ, ಈಗ DC ಅವರ ಏನು ಆದೇಶ ಕೊಟ್ಟರೆ ನಾವು ಬಿಡುಗಡೆ ಮಾಡ್ತೇವೆ ಅಂತೇಳಿ. ಆ ರೀತಿಯಲ್ಲಿ ಹೇಳುವಾಗ ನಮ್ಗೆ ಏನು ಉತ್ತರ ಕೊಡಲಿಕ್ಕೆ ಸಾಕೋದಿಲ್ಲ. ನಮ್ಮ ಗಮನಕ್ಕೆ 1997ರಲ್ಲಿ ತುಳು ಸಾಹಿತ್ಯ ಅಕಾಡೆಮಿ ಅವರು ತೊಕ್ಕೋಟಿಗೆ ಬಂದು ನಮ್ಮನ್ನೆಲ್ಲ ಮೀಟಿಂಗ್ ಕರೆದರು. ನೀವು MLA ಅವರಾಗಿ ಬರಬೇಕು, ಸಾಹಿತಿಗಳು ಆ ಪ್ರದೇಶದ ಅಮೃತ ಸೋಮೇಶ್ವರ ಅವರು ಭಾಳಷ್ಟು ಜನ ಇದ್ದರು. ಅಲ್ಲಿ ಅವರು ನಿರ್ಧಾರಕ್ಕೆ ಬಂದಿದ್ದರು, ಯಾರು ಈ ಕ್ಷೇತ್ರದ MLA ಆಗ್ತಾರೆ ಅವರೇ ಹಬ್ಬಕ್ಕ ಉತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾಗಿರಬೇಕು. ಯಾಕಂತ ಹೇಳಿದರೆ ಸರ್ಕಾರದ ಕಾನೂನುಗಳು, ವ್ಯವಸ್ಥೆಗಳು ಅದನ್ನು ತೆಗೆಸಿಕೊಡಲಿಕ್ಕೆ ಮಾತಾಡಲಿಕ್ಕೆಲ್ಲ ನಮಗೆ ಅನುಕೂಲ ಆಗೋ ದೃಷ್ಟಿಯಿಂದ. ಆದ್ದರಿಂದ ಇವತ್ತಿನವರೆಗೆ ನಮಗೆ ನಮ್ಮ MLA ಯಾರಿದ್ದಾರೆ ಅವರೇ ಗೌರವ ಅಧ್ಯಕ್ಷರು. ಆದ್ದರಿಂದ ಅವ್ರ ಹತ್ರ ಹೇಳಿದ್ದೇವೆ, ಬಾಕಿಯವ್ರ ಹತ್ರ ಹೇಳಿದ್ದೇವೆ, ಆದರೆ ನಮಗೆ ಸಿಗ್ತಾ ಇಲ್ಲ ಅಷ್ಟೇ. ಅದೇ ಸಮಸ್ಯೆ. ಆಗಿದೆ, ಅದು ಕೂಡ ಆಗಲಿಲ್ಲ.
ಅದಕ್ಕೋಸ್ಕರ MLA ಮಾಡುವಂಥದ್ದು ಜಾಗ ಎಲ್ಲ ನಾವು ವ್ಯವಸ್ಥೆ ಮಾಡಿದ್ದೇವೆ. 12 ವರ್ಷ ಆಯಿತು ಶಿಲಾನ್ಯಾಸ ಮಾಡಿ ಶಂಕುಸ್ಥಾಪನೆ ಮಾಡಿ 12 ವರ್ಷದ ಮೊದಲು ಶಿಲಾನ್ಯಾಸ ಶಂಕುಸ್ಥಾಪನೆ ಆದ ಫಲಕ ಕೂಡ ತುಂಡಾಗಿ ಹೋಗಿದೆ ಇಲ್ಲಿ, ಇನ್ನೂ ಆಗಲಿಲ್ಲ. ಇನ್ನೂ ಈಗ ಮಾಡ್ತಾರಂತೇಳಿ ವಿಷಯ ತಿಳಿಲಿ, ಆದರೆ ಅದರಲ್ಲಿ ಏನು ಸಮಸ್ಯೆ ಏನಿಲ್ಲ. ಆದರೂ ಏಕೆ ಗೊತ್ತಿಲ್ಲ, ಅದು ಅವರು ಸರ್ಕಾರದ ವತಿಯಿಂದ ಮಾಡುವಂಥ ಕಾರ್ಯಕ್ರಮ. ನಮಗೆ ಅದರ ಬಗ್ಗೆ ನಮ್ಮನ್ನು ಏನು ಕೇಳಲಿಲ್ಲ. ಮತ್ತು ಮಾಡ್ತಾರಂತೇಳಿ ಒಂದು ಗುಸು ನ್ಯೂಸ್ ಇತ್ತು. ಮೊನ್ನೆ ಏನೋ 7 ತಾರೀಕಿಗೆ ಮಾಡ್ತಾರಂತೇಳಿ ಇತ್ತು, ಬರ್ತದೆ ಫೆಬ್ರವರಿಲಿ ಅಂತೇಳಿ. ಅದು ಗೊತ್ತಾಗಲಿಲ್ಲ, ಅಧಿಕೃತವಾಗಿ ಇನ್ನೂ ಗೊತ್ತಾಗಲಿಲ್ಲ ನಮಗೆ. ಅದು 12 ವರ್ಷ ಆಯ್ತು ಇವತ್ತು. ಪ್ರಯತ್ನ ನಮ್ಮದು ಸ್ಟಾರ್ಟಿಂಗ್ ಪ್ರಾರಂಭ ಮಾಡಿದ್ದು ಮಾಡಬೇಕು. ಸರ್ಕಾರಕ್ಕೆ ಒತ್ತಾಯ ಮಾಡಿ ಸರ್ಕಾರ ಒಪ್ಕೊಂಡಿದ್ದೆ ಜಾಗ ತೋರಿಸಿ ಅಂತ ಹೇಳಿದರೆ ಮುನ್ಸಿಪಾಲಿಟಿ ಆಫೀಸಲ್ಲದು ಅದೇ ಗ್ರೌಂಡ್ನಲ್ಲಿ ನಾವು ಜಾಗ ಕೊಟ್ಟಿದ್ದೇವೆ, ಜಾಗ ತೋರಿಸಿದ್ದೇವೆ, ವ್ಯವಸ್ಥೆ ಮಾಡಿದರೆ ಒಪ್ಕೊಂಡಿದ್ದಾರೆ. ಹಾಂ, ಅದಕ್ಕೋಸ್ಕರ ಹಣ ಒಟ್ಟು ಟೋಟಲ್ ಎಸ್ಟಿಮೇಟ್ 40 ಕೋಟಿ ಅಂತ ಜಾಗ ಸೇರಿದೆ ಒಟ್ಟಿಗೆ. ಆದರೆ ಅದಕ್ಕೆ MLA ಅವರನ್ನೇ ನಾವು ಗೌರವಾಧ್ಯಕ್ಷ ಮಾಡಿದ್ರು, ಅವರೇ ಅದರ ಮುಂದುವರಿಸಿಕೊಂಡು ಹೋಗಬೇಕು. ನಾವು ಹೇಳೋದು ಒತ್ತಾಯ ಮಾಡೋದು ಅವರನ್ನೇ. ಇಲ್ಲ, ಜಾಗ ಎಲ್ಲ ಕನ್ನಡ ಸಂಸ್ಕೃತಿ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿದೆ. ಮೊದಲು ಮುನ್ಸಿಪಾಲಿಟಿಯಲ್ಲಿತ್ತು. ಎಸ್ 41 ಸೆಂಟ್ಸ್ ಅಬ್ಬಕ್ಕ ಭವನಗೆ ಅಂತ ಉಂಟು. ಡ್ರಾಯಿಂಗ್ ಆಗಿ PWD ಅವರು ಎಕ್ಸೆಪ್ಟ್ ಮಾಡಿ ಟೆಂಡರ್ ಆಗಿ ಇದು ಹೌಸಿಂಗ್ ಬೋರ್ಡ್ನವರಿಗೆ ಕಾಂಟ್ರಾಕ್ಟರ್ ಕೂಡ ಫಿಕ್ಸ್ ಆಗಿದೆ. 8 ಕೋಟಿ ಬಿಡುಗಡೆ ಕೂಡ ಆಗಿದೆ, ಎಲ್ಲ ಆಗಿದೆ. ಶಿಲಾನ್ಯಾಸಕ್ಕೆ ಕಾಯ್ತಾ ಇದ್ದಾರೆ, ಯಾಕಂದರೆ ಪುನಃ ಖರ್ಚಾಗಲಿಲ್ಲ. ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಇದೆ, ಅವರ ಕಸ್ಟಡಿಯಲ್ಲಿ ಇದೆ. ಆದ್ರೆ ನಾವು ಅದನ್ನು ಹೇಳುವಂಥದ್ದು ಏನು ಹೌದು. ಸರಿ, ಧನ್ಯವಾದವನ್ನು. ಆತ್ಮೀಯ ಈ ಬಾರಿಯ ವೀರರಾಣಿ ಅಬ್ಬಕ್ಕ ಪ್ರಶಸ್ತಿಗಾಗಿ ಸಾಹಿತ್ಯಕ್ಕೆ ನೀಡಿದ ಕೊಡುಗೆಗಾಗಿ ಡಾಕ್ಟರ್ ಸಾಯಿ ಗೀತಾ ಮತ್ತು ಕಲೆಗೆ ನೀಡಿದ ಕೊಡುಗೆಗಾಗಿ ವಿದುಷಿ ರಾಜಶ್ರೀ ಉಳ್ಳಾಲ್ ಅವರನ್ನು ಆಯ್ಕೆ ಮಾಡಿರುವುದಾಗಿ ಸಮಿತಿಯ ಜಯರಾಮ ಶೆಟ್ಟಿಯವರು ಮಾಹಿತಿ ನೀಡಿದರು. ವೀರರಾಣಿ ಅಬ್ಬಕ್ಕ ನಮಗೆ ಬಹಳ ಹೆಮ್ಮೆ. 1997ರಿಂದ ಉಳ್ಳಾಲದಲ್ಲಿ ರಾಣಿ ಅಬ್ಬಕ್ಕ ಉತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಇವತ್ತು ಈ ದೇಶದ ಪ್ರಧಾನಮಂತ್ರಿಗಳು, ಈ ರಾಜ್ಯದ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಸರ್ಕಾರಿ ಮೇಲ್ಮಟ್ಟದ ಅಧಿಕಾರಿಗಳು ಬಂದಾಗ, ಉಳ್ಳಾಲಕ್ಕೆ ಮಂಗಳೂರಿಗೆ ಬಂದಾಗ ಹಬ್ಬಗಳನ್ನು ನೆನೆಸ್ಕೊಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದವಳು, ಜೊತೆಗೆ ಇವತ್ತು ಈ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಬ ಬಿರುದನ್ನು ಪಡೆದಂಥ ಹಬ್ಬಕ್ಕಳ ಉತ್ಸವವನ್ನು, ಹಬ್ಬಕ್ಕಳ ನೆನಪು ಮಾಡುವುದನ್ನು ನಾವು 1997ರಿಂದ ಉಳ್ಳಾಲದಲ್ಲಿ ಪ್ರಾರಂಭ ಮಾಡಿದೆವು. ಅಂದಿನಿಂದ ಇಂದಿನವರೆಗೆ ನಾವು ನಿರಂತರವಾಗಿ ಪ್ರತಿ ವರ್ಷ ಹಬ್ಬಕ್ಕ ಉತ್ಸವವನ್ನು ಉಳ್ಳಾಲದಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾ ಇದ್ದಾರೆ, ಪ್ರೋತ್ಸಾಹಿಸ್ತಾ ಇದ್ದಾರೆ. ಪ್ರಾರಂಭದ ಹಂತದಲ್ಲಿ ಮಾನ್ಯ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇರುವಾಗ ನಮಗೆ, ನಾನು ಮತ್ತು ದಿನಕರ್ ಉಳ್ಳಾಲ್ ಅವರನ್ನು ಭೇಟಿ ಮಾಡಲಿಕ್ಕೆ ಹೋಗಿದ್ದೆವು. ನಮಗೆ ಹಬ್ಬಕ್ಕ ಉತ್ಸವಕ್ಕೆ ಸಹಕಾರ ಕೊಡಬೇಕು, ಸಹಾಯ ಮಾಡಬೇಕೆಂದು ಹತ್ತಲಾಗಿ ನೋಡದೆ 25 ಲಕ್ಷ ರೂಪಾಯಿಯನ್ನು ಕೊಟ್ಟ ಪೇಪರ್ನ ಮೇಲೇ ಬರೆದು ಕೊಟ್ಟಿದ್ದರು. ಅದೇ ಥರದಲ್ಲಿ ನಮಗೆ ಬಂದಿತ್ತು. ಕೆಲವು ವರ್ಷದವರೆಗೆ ಅದು ಮುಂದುವರಿತಾ ಬಂದಿತ್ತು. ಆದರೆ ಕಳೆದ ಕೆಲವು ವರ್ಷಗಳಿಂದ ಸರ್ಕಾರದ ಹಣ, ನೀವು ಖಾಸಗಿ ಸಂಘಟನೆಯವರು ನಿಮಗೆ ಕೊಡಲಿಕ್ಕೆ ಆಗಲ್ಲ, ನಾವೇ ಮಾಡ್ತೇವೆ ಅಂತ ಮಾಡ್ಕೊಂಡು ಬಂದರು. ಆದರೆ ಅವರಿಂದ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗಿರಲಿಲ್ಲ. ಆದರೂ ನಾವು ಸಾರ್ವಜನಿಕರ ವಂತಿಗೆಯನ್ನು, ಸಾರ್ವಜನಿಕರ ದೇಣಿಗೆಯನ್ನು ಸಂಗ್ರಹಿಸಿಕೊಂಡು ಪ್ರತಿ ವರ್ಷ ಅದನ್ನು ಮಾಡ್ತಾ ಇದ್ದೇವೆ. ನಾನಿದನ್ನು ಯಾತಕ್ಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಒಂದು 2-3 ವರ್ಷದ ಕೆಳಗಡೆ ನಾವು ಸರ್ಕಾರದ ಹತ್ರ ಹಬ್ಬಕ್ಕ ಉತ್ಸವಕ್ಕೋಸ್ಕರ ನೀವು ಹಣ ಕೊಡಬೇಕು ಎಂಬ ಕೇಳಿದಾಗ 10 ಲಕ್ಷ ರೂಪಾಯಿಯನ್ನು ನಮಗೆ ಕೊಟ್ಟಿದ್ದರು. ಈಗಲೂ ಅದು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೇ ಇದೆ, ನಮಗೂ ಕೊಡೋದಿಲ್ಲ, ಅವರೂ ಮಾಡೋದಿಲ್ಲ ಅಂತ ಒಂದು ದುಸ್ಥಿತಿ ಬಂದಿದೆ. ಅದು ವಿಚಾರದಕ್ಕೋಸ್ಕರ ತಮ್ಮ ಹತ್ರ ನಾನು ಪ್ರಚಾರಕ್ಕೋಸ್ಕರ ಹೇಳ್ತಾ ಇಲ್ಲ. ಆದ್ದರಿಂದ ಅದು ಏನೇ ಆಗಲಿ, ನಾಡ್ದು ಫೆಬ್ರವರಿ 14ನೇ ತಾರೀಕಿಗೆ ತೊಕ್ಕೋಟ್ನಲ್ಲಿ ರಾಣಿ ಹಬ್ಬಕ್ಕ ಉತ್ಸವವನ್ನು ನಾವು ಅಬ್ಬರದಿಂದ, ಗೌಜಿಯಿಂದ, ಗದ್ದಲದಿಂದ ಅವಳ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ನಾವು ಇದನ್ನು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ನಮಗೆ ಯಶಸ್ವಿಗೊಳಿಸುವ ದೃಷ್ಟಿಯಿಂದ ನೀವು ಪ್ರಚಾರ ಕೊಡಬೇಕೆಂದು ನಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ಅದರ ಜೊತೆಗೆ ಪ್ರತಿ ವರ್ಷ
ಇಬ್ಬರು ಸಾಹಿತ್ಯ ಕ್ಷೇತ್ರಗಳಲ್ಲಿ ದುಡಿದಂಥ ಮಹಿಳೆಯರನ್ನು ಗೌರವಿಸ್ತಾ ಇದ್ದೇವೆ. ನಾವು ಇಬ್ಬರು ಮಹಿಳೆಯರಿಗೆ ಅಬ್ಬಕ್ಕ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ. 25,000 ರೂಪಾಯಿ ನಗದು ಪ್ರಶಸ್ತಿ ಮತ್ತು ಫಲಕವನ್ನು ಕೊಟ್ಟು ಪ್ರತಿ ವರ್ಷ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿದಂಥ ಇಬ್ಬರು ಮಹಿಳೆಯರನ್ನು ನಾವು ಗೌರವಿಸ್ತಾ ಇದ್ದೇವೆ. ಇದಕ್ಕೆ ಸನ್ಮಾನ್ಯ ಗೌರವಾನ್ವಿತ ಚಿನ್ನಪ್ಪ ಗೌಡರು, ನಾ ದಾಮೋದರ ಶೆಟ್ಟಿ, ಗಣೇಶ್ ಅಮೀನ್ ಸಂಕಮಾರ್, ರೋಹಿಣಿ ಮತ್ತು ನಾವಡ್ರು ಇದಕ್ಕೆ ಈ ಸಮಿತಿಗೆ ಅಧ್ಯಕ್ಷರಾಗಿದ್ದುಕೊಂಡು ಅವರು ಆಯ್ಕೆ ಮಾಡಿದವರನ್ನು ನಾವು ಗೌರವಿಸ್ತಾ ಇದ್ದೇವೆ. ಆ ಎಲ್ಲ ದೃಷ್ಟಿಯಿಂದ ನಾಡ್ದು ಅವರನ್ನು ಅಬ್ಬಕ್ಕ ಪ್ರಶಸ್ತಿ, ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಮತ್ತು ಇಬ್ಬರು ಮಹಿಳೆಯರಿಗೆ ಡಾಕ್ಟರ್ ಸಾಯಿ ಗೀತಾ ಮತ್ತು ಶ್ರೀಮತಿ ರಾಜಶ್ರೀ ಅವರ ಬಗ್ಗೆ ಮಹಿಳೆಯರಿಗೆ ತಮಗೆ ಒದಗಿಸ್ತೇವೆ. ಅವರೆಲ್ಲ ವಿಚಾರಗಳನ್ನು ನಮಗೆ ನಾಡ್ದು 14ನೇ ತಾರೀಕಿಗೆ ಅವರನ್ನು ನಮ್ಮ ವೀರರಾಣಿ ಅಬ್ಬಕ್ಕ ಉತ್ಸವ ಕಾರ್ಯಕ್ರಮದಲ್ಲಿ ಗೌರವಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ತಾವು ಈ ಕಾರ್ಯಕ್ರಮದ ಬಗ್ಗೆ ನಮಗೆ ಪ್ರಚಾರ ಕೊಡಬೇಕಂತ ತಮ್ಮನ್ನು ವಿನಂತಿಸ್ತಾ ಇದ್ದೇವೆ. ಅಬ್ಬಕ್ಕ ಉತ್ಸವ ಸಮಿತಿಯ ಧನಲಕ್ಷ್ಮಿ ಗಟ್ಟಿ, ಸದಾನಂದ ಬಂಗೇರ, ಆನಂದ ಸೀಗೋಳಿ, ಆಲಿಯಬ್ಬ, ರತ್ನಾವತಿ ಬೈಕಾಡಿ ಮುಂತಾದವರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಬಾಂಧವರೇ, ವಿಶೇಷವಾಗಿ ಫೆಬ್ರವರಿ 14 ಶನಿವಾರದಂದು ನಮ್ಮ ತೊಕ್ಕೊಟ್ಟಿನ ಒಳಪೇಟೆಯಲ್ಲಿ ಬಹಳ ಅದ್ಧೂರಿಯಾಗಿ ವೀರರಾಣಿ ಅಬ್ಬಕ್ಕ ಉತ್ಸವ, ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಸ್ವಾಭಿಮಾನದ ಸಿಂಪಿಲಿಯ ಒಂದು ಉತ್ಸವವನ್ನು ಅಬ್ಬಕ್ಕ ಉತ್ಸವ ಸಮಿತಿ ನಡೆಸ್ತಾ ಬರ್ತಾ ಇದೆ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅಬ್ಬಕ್ಕ ಪ್ರಶಸ್ತಿಯ ಒಂದು ವಿಚಾರಗೋಷ್ಠಿಯನ್ನು ನಡೆಸಿಕೊಟ್ಟಂತಹ ಆತ್ಮೀಯರು, ಹಿರಿಯರು, ಸ್ವಾಗತ ಅಧ್ಯಕ್ಷರು, ಮಾಜಿ ಶಾಸಕರಾಗಿರುವಂಥ ಜಯರಾಮ್ ಶೆಟ್ಟಿ ಅವರಿಗೆ ಧನ್ಯವಾದಗಳು. ಅದೇ ರೀತಿ ನಮ್ಮ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರಾದಂಥ ದಿನಕರ್ ಉಳ್ಳಾಲ್ ಅವರು ನಮ್ಮ ಜೊತೆ ಇದ್ದಾರೆ, ಅವರಿಗೆ ಧನ್ಯವಾದಗಳು. ಉಪಾಧ್ಯಕ್ಷರುಗಳಾದಂತಹ ಸನ್ಮಾನ್ಯ ಶ್ರೀ ಸದಾನಂದ ಬಂಗೇರ ಮತ್ತು ಆಲಿ ಅಬ್ಬಕ್ಕ ನಮ್ಮ ಜೊತೆ ಇದ್ದಾರೆ, ಅವರಿಗೆ ಧನ್ಯವಾದ. ಕೋಶಾಧಿಕಾರಿಗಳಾದಂಥ ಆನಂದ ಸೇಗೋಳಿಯವರು, ಹಾಗೆ ಹಿರಿಯರು ಸಂಚಾಲಕರಾದಂಥ ರತ್ನಾವತಿ ಜೆ ಬೈಕಾಡಿ ಅವರು ಕೂಡ ನಮ್ಮ ಜೊತೆ ಇದ್ದಾರೆ, ಅವರಿಗೂ ಧನ್ಯವಾದ.